ಈ ವ್ಯಕ್ತಿಗಳು ಕಟ್ಟಾಕಂಗೆ ದೇವ್ರನ್ನ ಕೂಡ ಕಟ್ಟಾಕ್ಬೋದು. ಸಾಮಾನ್ಯವಾಗಿರ್ತಕ್ಕಂತ ಒಂದು ವ್ಯಕ್ತಿಯಿಂದ ಹಿಡಿದು ದೇವರ ತನಕ ಬಂಧನ ಮಾಡುವಂತ ಒಂದು ಪ್ರಯೋಗಗಳಿದೆ. ದೇವಸ್ಥಾನದಲ್ಲಿ ಹೋದ್ರೆ ತುಂಬಾ ಹಳೇದು ಇರ್ಬೋದು, ಹೊಸದು ಇರ್ಬೋದು. ಆ ದೇವಸ್ಥಾನದಲ್ಲಿ ಸರಿ ಪೂಜೆ ಇಲ್ಲ, ಅಲ್ಲಿ ಭಕ್ತರು ಬರ್ತಾ ಇಲ್ಲ, ಅಲ್ಲಿ ಬಂದಂತಹ ಭಕ್ತರಿಗೆ ಯಾವ ಪರಿಹಾರ ಕೂಡ ಆಗ್ತಿಲ್ಲ. ತಾಂತ್ರಿಕದಲ್ಲಿ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ ಅಂತ ಪ್ರಯೋಗಗಳಿದೆ. ಯಾಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದುರುದ್ದೇಶ. ನಾವ್ ಹೋಗಿ ನಮಸ್ಕಾರ ಮಾಡ್ಕೊಂಡಾಗ ನಮ್ಗೆ ಅದು ಬರುವಂತ ಒಳ್ಳೆ ಫಲ ಕೆಟ್ಟ ಫಲವಾಗಿ ಪರಿಣಾಮ ಬೀರ್ಬೇಕು. ಇಲ್ಲಿ ಹೋದ್ರು ಅವ್ನಿಗೇನ್ ತಲೆನೂ ಓಡಲ್ಲ. ನಾನು ಏನ್ ಕೆಲಸ ಮಾಡ್ತಾ ಇದ್ದೆ, ನಾನ್ ಯಾರ್ ಮಗ, ಎಲ್ಲಿದ್ದೀನಿ, ಏನಕ್ಕೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನಿ ಏನೂ ಗೊತ್ತಾಗಲ್ಲ. ಫೋಟೋ ತೆಗಿಬೇಡಿ ಅಂತ ಹೇಳ್ತಾರೆ. ದೇವರಿಗೆ ಶಕ್ತಿ ಕಡಿಮೆ ಆಗತ್ತೆ ಅಂತ. ದೇವಸ್ಥಾನದಲ್ಲಿ ಸಿಕ್ಕ ಕಡೆ ಎಲ್ಲ ಫೋಟೋಗಳು ತೆಗೆಯೋದು ಇವೆಲ್ಲ ತುಂಬಾ ಅಪರಾಧ. ಇದು ಇಲ್ಲಾಂದ್ರೆ ದೇವ್ರ ಜೊತೆ ಆಟ ಆಡೋದು ಅಷ್ಟು ಸುಲಭ ಅಲ್ಲ. ದೇವರನ್ನ ಕಟ್ಟಾಕೋದು ಪಾಪನೇ ಪುಣ್ಯ ಅದು ಮಹಾಪಾಪ. ತಾಂತ್ರಿಕ ವಿಧಾನದಲ್ಲಿ ಏನ್ ಮಾಡಿದ್ರು ಪಾಪನೇ. ಅದು ಪರಿಣಾಮ ಏನಾಗ್ಬಹುದು, ಅದು ಏನಾದ್ರು ಅಕಸ್ಮಾತ್ ಆತರ ರಿವರ್ಸ್ ಹೊಡೆದಾಗ ಮಾಡಿದಾಗ ಕೈಕಾಲ್ ಬಿದ್ದೋಗೋದು, ಸಾವು ಕೂಡ ಆಗ್ಬಹುದು. ಅಷ್ಟು ಡೇಂಜರ್ ಆಗಿರುತ್ತೆ. ಎಷ್ಟು ಕಷ್ಟ ಇದೆ, ಇದು ಏನಿದೆ ಅಂತಕ್ಕಂಥದ್ದು ಒಂದು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಇಲ್ಲ ಅನುಭವಿಸಿರ್ಬೇಕು. ಮನೆ ದೇವ್ರ ಹತ್ರ ಹೋಗಿ ಆ ಮನೆ ದೇವ್ರನ್ನ ಫಸ್ಟ್ ಬಂಧನ ಮಾಡ್ಕೊಂಡು ಆಮೇಲೆ ಈ ವ್ಯಕ್ತಿನ ಏನ್ ಬೇಕಾದ್ರೂ ಮಾಡ್ಬೋದು. ತಾಂತ್ರಿಕ ವಿಧಾನದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಕೋಟಿ ಖರ್ಚು ಮಾಡಿ ಒಂದ್ ಪೂಜೆ ಹೋಮ ಮಾಡಿಸಿ ತಾಂತ್ರಿಕ ಒಂದ್ ಕಡೆ ಕುತ್ಕೊಂಡು ಒಂದು ಲಿಂಬೆ ಹಣ್ಣಿನ ಪ್ರಯೋಗ ಮಾಡ್ಲಿ, ಅದೆರಡು ಸಮ ಬಿಡುತ್ತೆ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಂತ ಪ್ರತಿ ವಾರ ಕೂಡ ಮತ ದರ್ಶನ ಮಾಡಬೇಕು, ರಾಯರ ದರ್ಶನವನ್ನ ಪಡಿಬೇಕು. ಅಲ್ಲಿಯ ಒಂದು ವಿಶೇಷವನ್ನ ನಿಮ್ಗೆಲ್ಲರಿಗೂ ತೋರಿಸ್ಬೇಕು. ಹಾಗೂ ರಾಯರ ಪವಾಡ, ನಿಮ್ಮಲ್ಲಾದಂತಹ ಪವಾಡನ್ ಕೂಡ ನಾವು ಇಲ್ಲಿ ಪ್ರಸಾರ ಮಾಡಬೇಕು ಅನ್ನೋ ಆಶಯದಿಂದ ಪ್ರಾರಂಭವಾದಂತಹ ರಾಯರ ಭಕ್ತ ಚಾನಲ್ ವಿವಿಧ ಆಧ್ಯಾತ್ಮಿಕ ವಿಷಯವನ್ನ ಹಾಗೂ ಪೂಜಾ ಕೈಂಕರ್ಯವನ್ನ ಹಾಗೂ ಗುರುಗಳ ಒಂದು ಆಚಾರ್ಯರ ಸಂದರ್ಶನ ಕೂಡ ಮಾಡ್ತಾ ಹೋಗ್ತದೆ. ಇವೆಲ್ಲವೂ ಕಾರಣ ನೀವೇನೆ, ಹಾಗೂ ರಾಯರ ಬೆಂಬಲ ಕೂಡ. ಯಾಕಂದ್ರೆ ಒಂದು ದೈವ ಇರ್ಬೇಕು, ಒಂದು ಗುರು ಇರ್ಬೇಕು. ನಮಗೆ ದಾರಿ ತೋರಿಸುವಂತಹ ಗುರುಗಳಿದ್ರೆ ನಾವು ಸಾಕ್ತಾ ಇರ್ತೇವೆ, ಎಲ್ಲಿ ಕೂಡ ನಿಲ್ಲಿಕ್ ಸಾಧ್ಯನೇ ಇಲ್ಲ. ಒಂದು ಅಡೆತಡೆ ಬರ್ಬೋದು, ಅದು ಬರಕ್ಕೆ ಸಾಧ್ಯ ನಮ್ಮ ಜೀವನ ಕಲಿಯಕ್ಕೋಸ್ಕರ ತಾನೆ. ಅದಕ್ಕೋಸ್ಕರ ನಮಗೆ ಸಿಕ್ಕಂತಹ ದೀಪ ಯಕ್ಷಿಣಿಯ ಪ್ರವೀಣರಾದಂತಹ ಸಂತೋಷ್ ಭಟ್ಜಿಯವರು ನಮ್ಗೆ ಸಿಕ್ಕಿದ್ದಾರೆ. ಅವರಂತಿಲ್ಲಿರುವಂತಹ ಧ್ಯಾನವನ್ನ ನಾವು ಕೂಡ ಸ್ವಲ್ಪ ತೆಗೆದುಕೊಳ್ಳೋಕೆ ಬಂದಿದ್ದೇವೆ. ಹಾಗಾದ್ರೆ ಅವರ ನೇರವಾಗಿ ಪ್ರಶ್ನೆಗೆ ಹೋಗ್ತೇನೆ. ಇದು ಒಂದು ಮುಖ್ಯವಾದಂತಹ ವಿಷಯ, ತಾವು ಕೂಡ ಒಂದು ಧ್ಯಾನವಾಗಿ ನೋಡಿ. ಗುರುಗಳೇ, ಸಾಕಷ್ಟು ಮಂದಿಯನ್ನ ನೋಡಿದೀನಿ, ಕೆಲವೊಂದು ದೇವಸ್ಥಾನಗಳು ಹೋಗಿದ್ದೀವಿ, ಮತ್ತೆ ಸಾಕಷ್ಟು ವ್ಯಕ್ತಿಗಳನ್ನ ನೋಡಿದೀವಿ, ದೇವಸ್ಥಾನಗಳನ್ನ ನೋಡಿದೀವಿ. ಕೆಲವೊಂದು ವ್ಯಕ್ತಿಗಳನ್ನ ಅವ್ರು ಏನೂ ಮಾಡ್ಲಾದಂಗೆ ಒಂದು ಪರಿಸ್ಥಿತಿ ಕೂಡ ನಾನು ನೋಡಿದೀನಿ. ಮತ್ತೆ ದೇವಸ್ಥಾನದಲ್ಲಿ ಹೋದ್ರೆ ಅಲ್ಲಿ ತುಂಬಾ ಹಳೇದು ಇರ್ಬೋದು, ಹೊಸದು ಇರ್ಬೋದು. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಆ ದೇವಸ್ಥಾನದಲ್ಲಿ ಸರಿ ಪೂಜೆ ಇಲ್ಲ, ಅಲ್ಲಿ ಭಕ್ತರು ಬರ್ತಾ ಇಲ್ಲ, ಅಲ್ಲಿ ಬಂದಂತಹ ಭಕ್ತರಿಗೆ ಯಾವ ಪರಿಹಾರ ಕೂಡ ಆಗ್ತಿಲ್ಲ. ಹಾಗಾದ್ರೆ ಯಾಕೆ ಅಂತ ನಾನು ಇದನ್ನ ಅನಲೈಸ್ ಮಾಡಿದಾಗ ಅಲ್ಲಿ ದೇವರನ್ನ ನಿಜವಾಗಿಯೂ ಕಟ್ಟಾಕಿದ್ದಾರಾ ಅನ್ನೋದು ನನಗೆ ಪ್ರಶ್ನೆ ಬಂತು. ಹಾಗಾದ್ರೆ ಈ ದೇವರನ್ನ, ಈ ವ್ಯಕ್ತಿಗಳನ್ನ ಕಟ್ಟಾಕಂಗೆ ದೇವ್ರನ್ನ ಕೂಡ ಕಟ್ಟಾಕ್ಬೋದು. ವಿಶೇಷವಾಗಿ ಈ ಒಂದು ತಾಂತ್ರಿಕ ವಿಭಾಗದಲ್ಲಿ ಬಂಧನ ಪ್ರಯೋಗ ಅಂತ ಹೇಳಿ ಬರುತ್ತೆ. ಬಂಧನ ಪ್ರಯೋಗ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಯಾವುದೇ ಒಂದು ಸಾಮಾನ್ಯವಾಗಿರ್ತಕ್ಕಂತ ಒಂದು ವ್ಯಕ್ತಿಯಿಂದ ಹಿಡಿದು ದೇವರ ತನಕ ಬಂಧನ ಮಾಡುವಂತ ಒಂದು ಪ್ರಯೋಗಗಳಿದೆ ತಾಂತ್ರಿಕದಲ್ಲಿ. ಯಾಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ದುರುದ್ದೇಶ. ಯಾಕಂತ ಹೇಳಿದ್ರೆ ಒಂದು ಮುಂದೆ ಬರಬಾರ್ದು, ಒಂದು ದೇವಸ್ಥಾನ ಆಗ್ಲಿ, ಒಬ್ಬ ವ್ಯಕ್ತಿ ಆಗ್ಲಿ ಮುಂದೆ ಬರಬಾರ್ದು, ಜೀವನದಲ್ಲಿ ಬಹಳಷ್ಟು ಕಷ್ಟ ಪಡ್ಬೇಕು, ಆಯ್ತಾ. ಮತ್ತೆ ಅವನ್ ಕಷ್ಟ ಪಡೋದಲ್ಲ, ಮನೆಯವರೆಲ್ಲ ಕಷ್ಟ ಪಡ್ಬೇಕು, ದೇವಸ್ಥಾನಕ್ಕೆ ಜನ ಬರಬಾರ್ದು, ಆಯ್ತಾ. ದೇವ್ರಿಗೆ ನಾವ್ ಹೋಗಿ ನಮಸ್ಕಾರ ಮಾಡ್ಕೊಂಡಾಗ ನಮ್ಗೆ ಅದು ಬರುವಂತ ಒಳ್ಳೆ ಫಲ ಕೆಟ್ಟ ಫಲವಾಗಿ ಪರಿಣಾಮ ಬೀರ್ಬೇಕು. ಮತ್ತೆ ದೇವ್ರಿಗೂ ನಮ್ಗೆ ಕನೆಕ್ಟಿವಿಟಿನೇ ಇರಬಾರ್ದು. ಆ ತರದ್ರಲ್ಲಿ ವಿಶೇಷವಾಗಿ ಈ ಬಂಧನ ಪ್ರಯೋಗ ಅಂತಕ್ಕಂಥದ್ದು ಮಾಡ್ತಾರೆ. ಈ ತಾಂತ್ರಿಕದಲ್ಲಿ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ ಅಂತ ಪ್ರಯೋಗಗಳಿದೆ. ಈ ಪ್ರಯೋಗಗಳ ಸಾಲಿಗೆ ಬರುವಂತ ಬಂಧನ ಪ್ರಯೋಗ ಏನಪ್ಪಾ ಮಾಡ್ತಾರ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ಬಂಧನ ಅದು. ಈಗ ನಾವು ಯಾರು ಬಂದು ಹಗ್ಗ ಗಿಗ್ಗ ಹಾಕಿ ಚೆನ್ನಾಗಿ ಕಟ್ ಹಾಕಿದ್ರೆ, ಚೈನ್ ಕಟ್ ಹಾಕಿದ್ರೆ ನಾವು ಅದನ್ನ ಹೆಂಗೋ ಮಾಡಿ ಬಿಡಿಸ್ಕೊಂಡ್ಬಿಡ್ಬೋದು. ಅದೇ ಕಣ್ಣಿಗೆ ಕಾಣಿಸಲ್ಲ ಬಂಧನ. ಆತರ ಒಂದು ಬಂಧನ ಪ್ರಯೋಗ ಮಾಡಿದಾಗ ದೇವ್ರಿಗೆ ಶಕ್ತಿ ಅಂತಕ್ಕಂಥದ್ದು ಇರಲ್ಲ ದೇವಾಲಯದಲ್ಲಿ. ಮತ್ತೆ ಯಾರು ಬಂದು ನಮಸ್ಕಾರ ಮಾಡ್ಕೊಂಡು ಅದು ಆಪೋಸಿಟ್ ಆಗಿ ಅವ್ರಿಗೆ ತೊಂದರೆ ಆಗುವಂತದ್ದಾಗತ್ತೆ. ಈ ತರದ್ದೆಲ್ಲ ಸಮಸ್ಯೆ ಬರುತ್ತೆ. ಇದು ಹೆಂಗ್ ಮಾಡ್ತಾರೆ ಇದು ಪ್ರಯೋಗ ಅಂತ ಹೇಳಿದ್ರೆ, ವಿಶೇಷವಾಗಿ ಆ ದೇವರ ಮೇಲೆ ಇರ್ತಕ್ಕಂಥ ಹೂವನ್ನ ತಗೊಂಡು, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮಣ್ಣನ್ನ ತಗೊಂಡು, ಮಣ್ಣು ಅಂತ ಹೇಳಿದ್ರೆ ಅಲ್ಲಿ ದೇವರ ನೆಲದ ಮೇಲೆ ಇರ್ತಕ್ಕಂಥ ಮಣ್ಣನ್ನ ತಗೊಂಡು,
ಹುತ್ತ ಇದ್ರೆ ಅಥವಾ ಅಲ್ಲ ದೇವಸ್ಥಾನದಲ್ಲೇ ನಾವು ಕಸ ಗುಡಿಸಿದ್ರೆ ಒಂದಷ್ಟು ಮಣ್ಣು ಬರುತ್ತೆ, ಸಿಗುತ್ತೆ. ಆ ಮಣ್ಣನ್ನು ತಗೊಂಡು ಹ್ಮ್. ಆಯ್ತಾ ಮತ್ತೆ ದೇವರ ಫೋಟೋಗಳನ್ನ ನೋಡಿ ಅದಕ್ಕೆ ಫೋಟೋ ತೆಗಿಬೇಡಿ ಅಂತ ಹೇಳ್ತಾರೆ. ಇದೇ ಉದ್ದೇಶ, ಮೇನ್ ಉದ್ದೇಶ ಇದೇನೆ. ಏನಪ್ಪಾ ಅಂತ ಹೇಳಿದ್ರೆ ದೇವರಿಗೆ ಶಕ್ತಿ ಕಡಿಮೆ ಆಗತ್ತೆ ಅಂತ. ಜನಗಳಿಗೆ ಅರ್ಥನೇ ಆಗಲ್ಲ. ಮೊಬೈಲ್ಗಳು ತಗೊಂಡ್ ಹೋಗೋದು, ದೇವಸ್ಥಾನದಲ್ಲಿ ಸಿಕ್ಕ ಕಡೆ ಎಲ್ಲ ಫೋಟೋಗಳು ತೆಗೆಯೋದು, ಇವೆಲ್ಲ ತುಂಬಾ ಅಪರಾಧ ಇದು. ಯಾಕಂದ್ರೆ ಅದು ಏನಾಗ್ಬಿಡುತ್ತೆ ಅಂದ್ರೆ ಆ ಎನರ್ಜಿ ಇದೆಯಲ್ಲ, ಅದು ತುಂಬಾ ಹೈ ಎನರ್ಜಿ ಇರುತ್ತೆ. ಪ್ರತಿಷ್ಠಾಪನೆ ಅಂತ ಯಾವ ದೇವ್ರಿಗೆ ಮಾಡಿರ್ತಾರಲ್ಲ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿರ್ತಾರೆ. ಅಲ್ಲಿ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಪ್ರತಿಷ್ಠಾಪನೆಯಲ್ಲಿ, ಆಯ್ತಾ. ಎಲ್ಲಾ ಚಾತುರ್ವರ್ಣದವರು ಅಲ್ಲಿ ಕೆಲಸ ಮಾಡಿರ್ತಾರೆ. ನೋಡಿ, ಇಲ್ಲಿ ತಿರುಪತಿಲಿ ಒಂದು ಕೂಡ ನಮ್ಗೆ ಫೋಟೋ ಸಿಗಲ್ಲ, ಖಂಡಿತ ಸಿಗಲ್ಲ. ಅದಕ್ಕೆ ಏನಾಗಿದೆ ಅಂದ್ರೆ ಅಲ್ಲಿನ ಶಕ್ತಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ, ಆಯ್ತಾ. ಆದ್ರಿಂದ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ದೇವರ ಫೋಟೋವನ್ನು ತಗೊಂಡು ಬಂಧನ ಪ್ರಯೋಗ ಅಂತ ಹೇಳಿ ಮಾಡ್ತಾರೆ. ಬಂಧನ ಪ್ರಯೋಗವನ್ನ ತಾಂತ್ರಿಕ ವಿಧಾನದಲ್ಲಿ ಗೊಂಬೆಯನ್ನು ಮಾಡಿ ಆ ಗೊಂಬೆಗೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರ ಮೂರ್ತಿಯ ಶಕ್ತಿಯನ್ನೆಲ್ಲ ಹಾಕಿ ಅದನ್ನೆಲ್ಲ ಭೂಮಿಯಲ್ಲಿ ಹಾಕಿ ಕಟ್ಟಾಕುವಂತ ಪ್ರಯೋಗ ಅದು ಬಂಧನ ಪ್ರಯೋಗ. ಸೇಮ್ ಟು ಸೇಮ್ ಅದೇ ತರಾನೇ ಒಂದು ಮನೆ ಮೇಲೆ ಮಾಡ್ತಾರೆ, ಒಂದು ಮನುಷ್ಯನ ಮೇಲೆ ಮಾಡ್ತಾರೆ, ಆಯ್ತಾ. ಇದೇ ತರ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತಂದ್ರೆ ಆ ವ್ಯಕ್ತಿಗೆ ಒಂಥರ ಉಸುಕಟ್ಟಿ ತರ ಆಗ್ಬಿಡುತ್ತೆ. ನಾನು ಮುಂದಕ್ಕೆ ಹೆಂಗೆ ಯಾವ ತರ ಜೀವನ ಮಾಡೋದು, ಎಲ್ಲೋದ್ರೂ ಅವ್ನಿಗೇನು ತಲೆನೂ ಓಡಲ್ಲ. ನಾನು ಏನ್ ಕೆಲಸ ಮಾಡ್ತಾ ಇದ್ದೆ, ನಾನು ಯಾರ ಮಗ, ಎಲ್ಲಿದ್ದೀನಿ, ಏನಕ್ಕೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನಿ ಏನೂ ಗೊತ್ತಾಗಲ್ಲ. ಅಂದ್ರೆ ಅವನ ಜೀವನ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಿ ನಮ್ಮಲ್ಲಿ ಬರೋರಿಗೆ ಸಾಕಷ್ಟು ಜನಗಳಿಗೆ ಈಗ ರೀಸೆಂಟ್ ಆಗಿ ನೋಡಿದೀನಿ ನಾನು, ತಾಂತ್ರಿಕ ವಿಧಾನದಲ್ಲಿ ಬಂಧನ ಪ್ರಯೋಗ ಅಂತಕ್ಕಂಥ ಮಾಡುತ್ತೆ. ನಾವು ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಹಾಕಿದಾಗ ಅದ್ರಲ್ಲಿ ನಮ್ಗೆ ಗೊತ್ತಾಗತ್ತೆ ಈ ಪ್ರಯೋಗ ಆಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಮ್ಮಲ್ಲಿ ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಮಠದಲ್ಲಿ ಇರ್ತಕ್ಕಂಥವ್ರೆಲ್ಲ ಬರ್ತಾರೆ. ಮಠಾಧೀಶರೇ ಬಂದಿದ್ದಾರೆ ನಮ್ಮ ಆ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ 2-3 ಜನ ಮಠಾಧೀಶರೇ ಬಂದಿದ್ದಾರೆ, ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅವ್ರಿಗೆ ಬಂಧನವನ್ನು ಮಾಡಿರ್ತಕ್ಕಂಥದ್ದು, ಬಂಧನ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮಾಡಿದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಯಾವ್ದ್ರ ಮೇಲೆ ಒಂದು ಇಂಟ್ರೆಸ್ಟ್ ಇರಲ್ಲ, ಆಯ್ತಾ. ಅದೇ ತರ ಸೇಮ್ ಟು ಸೇಮ್ ದೇವ್ರಿಗೂ ಅಷ್ಟೇನೆ ಬಂಧನ ಪ್ರಯೋಗ. ಈಗ ನೋಡಿ, ಈಗ ಒಂದು ನಾವು ಹೋಗ್ತಾ ಇರ್ತೀವಿ ರಸ್ತೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಏನೋ ಒಂದು ಕೆಟ್ಟದಾಗಿರ್ತಕ್ಕಂಥದ್ದು ಏನೋ ಒಂದು ಬಿದ್ದಿರುತ್ತೆ. ನಾವ್ ಅದನ್ನ ತುಳ್ಕೊಂಡು ಹೋಗ್ತೀವ? ಹೋಗಲ್ಲ, ನಿಂತ್ಕೊಂಡ್ಬಿಡ್ತೀವಲ್ವಾ. ಸೊ ಅದ್ ತೆಗ್ದಾಕೋ ತನಕ ನಾವು ಅದನ್ನ ಹೋಗಕ್ಕಾಗಲ್ಲ, ಆಯ್ತಾ. ಇಲ್ಲ ಬೇರೆ ರೂಟಲ್ಲಿ ಹೋಗ್ಬಹುದು. ಸೊ ಈ ತರ ಈ ದೇವರಿಗೆ ಇದೇ ತರ ಬಂಧನವನ್ನು ಮಾಡುವಂತದ್ದು. ಆ ದೇವರ ಸಂಚಾರ ಅಂತಕ್ಕಂಥದ್ದು ಎಲ್ಲೆಲ್ಲಿ ಇರುತ್ತೋ ಫಸ್ಟ್ ಕಂಡಿಡ್ಕೊಂಡು ಅಲ್ಲಿ ಅವರು ಮಾಡಿ ಇಟ್ಬಿಡ್ತಾರೆ ಬಂಧನ ಪ್ರಯೋಗ. ಅಲ್ಲಿಂದ ಏನಾಗತ್ತೆ ಅಂದ್ರೆ ಆ ದೇವರ ಮೂರ್ತಿಗೆ, ದೇವರಿಗೆ ಎಫೆಕ್ಟ್ ಆಗಿ ಇದು ಏನು ಕೆಲಸ ಮಾಡಕ್ ಆಗಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಎಕ್ಸಾಂಪಲ್ ಒಂದ್ ಶಕ್ತಿ ಇದೆ. ಎಕ್ಸಾಂಪಲ್ ತಗೊಂಡ್ರೆ ಮುನೇಶ್ವರ ಆಗಲಿ, ಚೌಡೇಶ್ವರ ಆಗಲಿ, ಬಹಳ ಶಕ್ತಿವಂತ ದೇವರುಗಳು. ಅಂತಹ ಶಕ್ತಿಯನ್ನು ಕೂಡ ಕಟ್ಟಾಗ್ತವಲ್ಲ. ಹೌದು, ತಾಂತ್ರಿಕ ವಿಧಾನದಲ್ಲಿ ನೋಡಿ ದೇವ್ರನ್ನ ಕಟ್ಟಾಕುವಂತ ಕೆಪಾಸಿಟಿ ಇದೆ. ಯಾಕಂದ್ರೆ ನೋಡಿ, ದೇವ್ರನ್ನ ಕಟ್ಟಾಕೋದು ಅಂದ್ರೆ ಎಷ್ಟೋ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಸಾಕ್ಷಾತ್ ಭಗವಂತನನ್ನೇ ನಾವು ಕಟ್ಟಾಕಿದೀವಿ ಆತರ ಅಂತ ತಿಳ್ಕೊಂಡಿದ್ದಾರೆ. ಅದಲ್ಲ, ಎನರ್ಜಿಯನ್ನ ಕಟ್ಟಾಕುವಂತದ್ದು. ಆ ಸ್ಥಳದಲ್ಲಿ ಇರುವಂತಹ ಆ ಒಂದು ಎನರ್ಜಿಯನ್ನ ಕಟ್ಟಾಕುವಂತದ್ದು. ಆ ಎನರ್ಜಿಯನ್ನ ಕಟ್ಟಾಕಿದಾಗ ಅಲ್ಲಿ ಯಾವುದೇ ತರದ್ದು ಒಂದು ಏನೇ ಒಂದು ಮಾಡಿದ್ರು ಕೂಡ ಅಲ್ಲಿ ಏನು ನಡೆಯಲ್ಲ. ಅದು ತಾಂತ್ರಿಕ ವಿಧಾನ ಅನ್ನೋದು ಅಷ್ಟು ಪವರ್ಫುಲ್ ಆಗಿದೆ. ಅಂದ್ರೆ ಇದನ್ನು ಒಂದು ಮಾಟ ಮಂತ್ರದ ಭಾಗ ಇದು. ಹೌದೌದು, ತಾಂತ್ರಿಕ ವಿಧಾನದಲ್ಲಿ ಒಂದು ಭಾಗ ಇದು. ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಗ. ನೋಡಿ, ಇವಾಗ ನೀವು ಒಂದು ಕೋಟಿ ಖರ್ಚು ಮಾಡಿ ಒಂದು ಪೂಜೆ ಹೋಮ ಮಾಡಿಸಿ, ತಾಂತ್ರಿಕ ಒಂದ್ ಕಡೆ ಕುತ್ಕೊಂಡು ಒಂದು ಲಿಂಬೆ ಹಣ್ಣಿನ ಪ್ರಯೋಗ ಮಾಡ್ಲಿ, ಅದೆರಡು ಸಮ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ಪವರ್ ತಾಂತ್ರಿಕದಲ್ಲಿ ಇದೆ ಅಂತ ಹೇಳ್ತಾ ಇದೀನಿ ನಾನು. ಸೊ ಬಂಧನ ಪ್ರಯೋಗ ಆ ರೀತಿಯಲ್ಲಿ ಇರುತ್ತೆ. ಆದ್ರೆ ಈ ಒಂದು ತಾಂತ್ರಿಕವನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಆ ಎನರ್ಜಿ ಆ ಟೈಮಲ್ಲಿ ಬರಲ್ವಾ, ಏನು ತೊಂದರೆ ಕೊಡಲ್ವಾ ಅಂತ. ನೋಡಿ, ತಾಂತ್ರಿಕ ಮಾಡ್ಬೇಕಾದ್ರೆ ಅವ್ರು ಏನಂದ್ರೆ ಫಸ್ಟೇ ಅವರು ತುಂಬಾ ಪ್ರಿಪೇರ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವೇ ತಾಂತ್ರಿಕಗಳು ಅಂತ ಹೇಳಿ ನಾವು ಕರೆಯೋದು. ಫುಲ್ ಪ್ಲಾನ್ ಮಾಡ್ಬಿಟ್ಟೆ ಅವರು ಈ ಇದಕ್ಕೆ ಹಿಡಿಯೋದು. ಇಲ್ಲಾಂದ್ರೆ ದೇವ್ರ ಜೊತೆ ಆಟ ಆಡೋದು ಅಷ್ಟು ಸುಲಭ ಅಲ್ಲ, ಅದು ಎಷ್ಟು ಎನರ್ಜಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಇವರೆಲ್ಲ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಅದನ್ನ ಕೂತ್ಕೊಂಡು ಈ ತರ ಬಂಧನವನ್ನ ಮಾಡೋದು. ಹಾಗಾದ್ರೆ ಈ ಒಂದು ದೇವರನ್ನ ಕಟ್ಟಾಕೋದು ಪಾಪನೇ ಪುಣ್ಯ? ಅದು ಮಹಾಪಾಪ. ತಾಂತ್ರಿಕ ವಿಧಾನದಲ್ಲಿ ಏನ್ ಮಾಡಿದ್ರು ಪಾಪನೇ, ಅದು ಪುಣ್ಯ ಅಂತ ಬರಲ್ಲ. ಅದು ತಾಂತ್ರಿಕ ವಿಧಾನ ಏನಂದ್ರೆ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಿರೋದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಈ ತರನು ಯೂಸ್ ಮಾಡ್ತಾರೆ. ಹಂಗಾದ್ರೆ ಈ ಒಂದು ನಾಶ ಆಗ್ತಾರೆ ಒಂದ್ ದಿವಸ. ಖಂಡಿತ. ನೋಡಿ, ಇವಾಗ ನಾನು ಹೇಳೋದೇನ್ ಗೊತ್ತಾ, ಯಾವ್ದೋ ಒಂದು ಟ್ಯಾಬ್ಲೆಟ್ಸ್ ಮೆಡಿಸನ್ ನಿಮ್ಗೆ ಏನೋ ಒಂದು ಕಾಯಿಲೆಗೆ ಅಂತ ಡಾಕ್ಟರ್ ಕೊಟ್ಟಿರ್ತಾರೆ. ಅದನ್ನ ಯಾರು ತಗೋಬೇಕು? ಮೆಡಿಸನ್ ರೋಗ ಯಾರಿಗೆ ಇರುತ್ತೋ ಅವ್ನು ತಗೋಬೇಕು. ನಾರ್ಮಲ್ ಆಗಿರೋ ತಗೊಂಡ್ರೆ ಏನಾಗುತ್ತೆ? ಸೈಡ್ ಎಫೆಕ್ಟ್ ಆಗುತ್ತೆ. ಅವ್ನಿಗೆ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ. ಅದೇ ತರ ಈ ತಾಂತ್ರಿಕವನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕೋ ಒಳ್ಳೇದಕ್ಕೆ ಅದನ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ.
ನಾವು ಅದನ್ನು ತಗೊಂಡೋಗಿ ಯಾವ್ದೋ ಒಂದು ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ಎಷ್ಟೋ ಜನ ಮಾಡ್ದವ್ರು ಇದಾರೆ. ಆದ್ರೆ ಅದೇನು ನಮ್ಗೆ ಸಕ್ಸಸ್ ಕೊಡಲ್ಲ. ನಾವ್ ಯಾವಾಗ್ಲೂ ಕೂಡ ಅದನ್ನ ಕರೆಕ್ಟ್ ಆಗಿರ್ತಕ್ಕಂತ ತಾಂತ್ರಿಕ ಮಾರ್ಗದಲ್ಲೇ ಹೋಗಿ ಈ ಬಂಧನವನ್ನ ಒಡೆಯುವಂತದ್ದು ಇರುತ್ತೆ. ಕೆಲವರು ನಾನು ಕಟ್ಟಾಗ್ತೀನಿ ಅನ್ನೋ ಬರೋರು ಅದೇ, ಸುಮ್ನೆ ಕಟ್ಟಾಗ್ತೀನಿ ಅನ್ನೋ ಬರೋರು ಅವ್ರೆ, ಬಿಡ್ಸ್ಕೊಡ್ತೀನಿ ಅಂತ ಬರೋರು ಅವ್ರೆ. ಅದರಲ್ಲೂ ಸ್ವಲ್ಪ ನೋಡ್ಬೇಕು ನಾವು ಯಾರನ್ನ. ಇಲ್ಲ ಇಲ್ಲ, ಖಂಡಿತವಾಗಿ ನೋಡಿ, ನಮ್ಗೆ ಬಂಧನ ಆಗಿದೆ ಅಂತ ಹೇಳಿದಾಗ ನಮ್ಗೆ ಅದ್ರ ಅನುಭವ ಆಗ್ಬೇಕು. ಆಯ್ತಾ, ಅದನ್ನ ಕ್ಲಿಯರ್ ಮಾಡಿದ್ರೆ ಅಂದ್ರೆ ಅದ್ರದ್ದು ಅನುಭವ ಆಗ್ಬೇಕು, ನಮ್ಗೆ ರಿಸಲ್ಟ್ ಬರ್ಬೇಕು. ರಿಸಲ್ಟ್ ಹೇಳ್ದೇನೆ ಸುಮ್ನೆ ಏನೋ ಒಂದ್ ಮಾಡ್ತೀವಿ, ನಾವ್ ಇಷ್ಟು ಖರ್ಚು ಮಾಡ್ಬಿಡಿ, ಅದೆಲ್ಲ ಒಳ್ಳೇದಲ್ಲ ಅದು. ಯಾಕಂದ್ರೆ ನಾವ್ ಏನೋ ಒಂದ್ ಮಾಡೋದಲ್ಲ, ಅದು ಕರೆಕ್ಟ್ ಆಗಿ ಅದಕ್ಕೆ ರಿಸಲ್ಟ್ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಇಷ್ಟು ವರ್ಷದಿಂದ ನಾವು ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಗಳಿದೆಯಲ್ಲ, ಅದು ತುಂಬಾ ಒಳ್ಳೆ ಮಟ್ಟದಲ್ಲಿ ಬಂದಿದೆ ಅಂದ್ರೆ ಅದ್ರ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿರ್ತೀವಿ ನಾವು. ಖಂಡಿತ ಯಾವ ತರ ಅಂತ. ಅದೇ ಇದೇ ಸ್ಥಾನದಲ್ಲಿ ದೇವರನ್ನ ಕಟ್ಟಾಗೋದು ಸತ್ಯ ಅನ್ನೋದು, ಅದು ಸತ್ಯ ಇರುತ್ತೆ, ಮತ್ತೆ ದೊಡ್ಡ ತಪ್ಪು ಕೂಡ ಅಂತ ಹೇಳಿದ್ವಿ. ಹೌದೌದು, ಪರಿಣಾಮ ಕೂಡ ಆಗುತ್ತೆ ಅಂತ ಹೇಳ್ತೀರಿ. ಹ್ಮ್. ಹಾಗಾದ್ರೆ ಈ ಒಂದು ಬಂಧನ ಬಿಡಿಸ್ಮೇಲೆ ಆ ಇದ್ದಂತ ಶಕ್ತಿ ಮತ್ತೆ ನಾವು ತುಂಬೋದನ್ನ ನೋಡಿ, ಇವಾಗ ಶಕ್ತಿ ಅಂತಕ್ಕಂಥದ್ದು ಯಾವತ್ತೂ ಕಡಿಮೆ ಆಗಲ್ಲ, ಹೆಚ್ಚಾಗಲ್ಲ, ಕಡಿಮೆ ಆಗಲ್ಲ. ಶಕ್ತಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ರೆ ಕಟ್ಟಾಗದಾಗ ಏನಾಗುತ್ತೆ ಅಂದ್ರೆ ಆ ಶಕ್ತಿ ಸ್ಟಾಪ್ ಆಗಿರುತ್ತೆ, ಅದು ಏನು ಪರಿಣಾಮ ಬಿದ್ದಿರಲ್ಲ. ಅದನ್ನ ತೆಗೆದಾಗ ಮತ್ತೆ ಸೇಮ್ ಅದೇ ತರ ನಡ್ಕೊಂಡು ಹೋಗುತ್ತೆ. ಒಂದು ಕ್ಷೇತ್ರದಲ್ಲಿ, ದೊಡ್ಡ ಕ್ಷೇತ್ರದಲ್ಲಿ, ಅದು ತುಂಬಾ ದೊಡ್ಡ ಕ್ಷೇತ್ರ, ಕರ್ನಾಟಕದಲ್ಲಿ ಇರೋದು, ಅದ್ರ ಹೆಸರು ಇಡೋದು ಬೇಡ. ಆ ಕ್ಷೇತ್ರದಲ್ಲಿ ಇರ್ತಕ್ಕಂತ ಒಬ್ರು ದೊಡ್ಡ ಅದರ ಪಾರುಪತ್ಯದಾರರು ಅಂದ್ರೆ ಅಧಿಕಾರಿಗಳು ಸ್ವಲ್ಪ ಯಾರೋ ಪುರೋಹಿತರ ಜೊತೆ ಮಿಸ್ಬಿಹೇವ್ ಮಾಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ಸ್ವಲ್ಪ ತಾಂತ್ರಿಕ ಕಲ್ತ್ಕೊಂಡಿರ್ತಾರೆ. ಆ ದೇವ್ರನ್ನೇ ಅವರು ಏನ್ ಮಾಡ್ಬಿಡ್ತಾರೆ, ಬಂಧಿಸ್ಬಿಟ್ಟು ಅವ್ರ ಜೊತೆಗೆ ತಗೊಂಡ್ ಹೋಗ್ಬಿಡ್ತಾರೆ. ಆಮೇಲೆ ಅವ್ರು ಹೋಗ್ಬಿಟ್ಟು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು, ದಯವಿಟ್ಟು ನನಗೆ ಈ ತರ ಎಲ್ಲ ನಮ್ಮಿಂದ ತಪ್ಪಾಯ್ತು, ನಮ್ಗೆ ವಾಪಸ್ ಕೊಟ್ಬಿಡಿ, ಇದು ಶಕ್ತಿ ಕೊಟ್ಬಿಡಿ ವಾಪಸ್ ಅಂದಾಗ, ಮತ್ತೆ ಅವರೇ ಬಂದ್ಬಿಟ್ಟು ಅಲ್ಲಿ ಆ ತಾಂತ್ರಿಕದ ಮುಖಾಂತರ ಆ ಬಂಧನವನ್ನ ತೆಗೆದು ಆ ದೇವ್ರಿಗೆ ಮತ್ತೆ ಶಕ್ತಿಯನ್ನ ತುಂಬುತ್ತಾರೆ. ಈ ಎರಡೂ ಕೆಲಸಗಳನ್ನ ಮಾಡೋರು ಅವರೇನೆ, ಪವಿತ್ರನೇ. ಸೊ ಹೀಗೆ ಹಲವಾರು ಉದಾಹರಣೆಗಳಿದೆ ತಾಂತ್ರಿಕದಲ್ಲಿ ಮಾಡಿರ್ತಕ್ಕಂಥ, ಬಂಧನ ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳಿದೆ. ನೋಡಿ, ನಾವ್ ಏನಾಗುತ್ತಂದ್ರೆ ಇವಾಗ ಸಾಮಾನ್ಯವಾಗಿ ಜನಗಳಿಗೆ ನಾವು ಬಂಧನ ಆಗಿದೆ ಅಂದ್ರೆ ಇದೇನಪ್ಪ ಇದು ಸುಮ್ನೆ ಏನೋ ಒಂದು ಹೇಳ್ತಾರೆ, ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ, ಇದು ಏನಿದೆ ಅಂತಕ್ಕಂಥದ್ದು. ಒಂದು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಇಲ್ಲ ಅನುಭವಿಸಿರ್ಬೇಕು. ರೋಗಿ, ಡಾಕ್ಟ್ರು, ಎರಡಿಗೆ ಇಬ್ಬರಿಗೆ ಗೊತ್ತಿರೋದು ಅದ್ರ ಕಷ್ಟ ಏನು ಅಲ್ಲ. ಸೊ ಅದು ಬಿಟ್ಟು ಬೇರೆಯವ್ರಿಗೆ ಇದೇನು ಅನ್ಸುತ್ತೆ ಅಂದ್ರೆ ಇದು ಒಂಥರ ಏನು ಇಲ್ಲ ಅಂತಕ್ಕಂತ ವಿಚಾರ ಇರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಇಷ್ಟೊತ್ತು ದೇವರ ಶಕ್ತಿ ಆಯ್ತು, ಮತ್ತೆ ಆ ವ್ಯಕ್ತಿಯ ಎಕ್ಸಾಂಪಲ್ ಹೇಳಕ್ ಹೋದ್ರೆ, ಆ ಪೂಜೆ ಮಾಡುವಂತಹ ವ್ಯಕ್ತಿ ಕೂಡ ಬಂಧನ ಆಗುತ್ತ, ಬಂಧನ ಮಾಡ್ತಾರೆ. ಹೌದು, ಯಾಕಂದ್ರೆ ಇಲ್ಲಿ ದೇವ್ರ ಬಂಧನ ಆದ್ಮೇಲೆ ಅವ್ರು ಕೂಡ ಮಾಡೇ ಮಾಡ್ತಾರೆ ಅನ್ನೋದು ಇದಿದೆ. ಹೌದು, ಅವ್ರಿಗೆ ಯಾವ ತರ ತೊಂದರೆಗಳು. ನೋಡಿ, ಇವಾಗ ಏನಾಗುತ್ತೆ ಗೊತ್ತಾ, ಒಬ್ಬ ಯಾರೋ XYZ ಯಾರೋ ಒಬ್ಬ ವ್ಯಕ್ತಿ, ಅವನಿಗೆ ನಾವು ಈ ಕಡೆಯಿಂದ ನಾವು ತಾಂತ್ರಿಕ ವಿಧಾನದಲ್ಲಿ ಅವನ ಬಂಧನ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಅವ್ನು ಮಾಡಕ್ ಆಗಲ್ಲ. ಫಸ್ಟ್ ಅವ್ರ ಮನೆ ದೇವ್ರ ಹತ್ರ ಹೋಗ್ಬೇಕು. ನಾವು ಮನೆ ದೇವ್ರ ಹತ್ರ ಹೋಗಿ ಆ ಮನೆ ದೇವ್ರನ್ನ ಫಸ್ಟ್ ಬಂಧನ ಮಾಡ್ಕೊಂಡು, ಆಮೇಲೆ ಈ ವ್ಯಕ್ತಿನ ಏನ್ ಬೇಕಾದ್ರೂ ಮಾಡ್ಬೋದು, ತಾಂತ್ರಿಕ ವಿಧಾನದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಫಸ್ಟ್ ದೇವ್ರನ್ನ ಬಂಧನ ಮಾಡಿ ಈ ವ್ಯಕ್ತಿನ ಬಂಧನ ಮಾಡುವಂತ. ಮತ್ತೆ ಇನ್ನೊಂದು, ನಾವೆಲ್ಲ ಹೋದಾಗ್ಲ ನಮ್ಮ ಒಂದು ಮನೆ ದೇವ್ರನ್ನ ಹೇಳ್ಕೊಡೋದು ತಪ್ಪಾಗ್ಬಿಡುತ್ತೆ ಕೆಲವೊಂದ್ ಕಡೆ ಅನ್ಸುತ್ತೆ. ಕೆಲವು ಕಡೆ ಹೌದು, ಖಂಡಿತ. ಈ ಒಂದು ತಿಳ್ಕೊಂಡು ಖಂಡಿತ ತೊಂದರೆ ಕೊಡುವಂತದ್ದು ಇದೆ. ಅದರಿಂದ ಕೆಲವೊಂದ್ ಕಡೆ ಮಾತ್ರ ಹೇಳಬೇಕು ಅನ್ನೋದು ನಿಶ್ಚಯ ಆಗುತ್ತೆ. ಖಂಡಿತ ಕೂಡ ಈ ಒಂದು ದೇವರ ಬಂಧನ ಅನ್ನೋದು ದೇವರನ್ನ ಬಂಧಿಸೋದಲ್ಲ, ದೇವರ ಶಕ್ತಿಯನ್ನ ಬಂಧಿಸೋದು. ಯಾಕಂದ್ರೆ ಭಗವಂತನ ಯಾರು ಬಂಧಿಸಕ್ ಸಾಧ್ಯನೇ ಇಲ್ಲ. ಅದರಿಂದ ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಸಂತೋಷ್ ಭಟ್ ಗುರುಜಿಯವರು ನಮ್ಗೆ ತಿಳಿಸಿದ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕುತೂಹಲಕಾರಿಯಾದಂತಹ ಒಂದು ವಿಷಯವನ್ನ ತಿಳಿಯೋಣ. ಈ ಎಲ್ಲಾ ವಿಡಿಯೋವನ್ನ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನೀವು ಒಂದು ಹಂಚಿಕೆ ಕೊಡೋದ್ ಮೂಲಕ ನಮ್ಮನ್ನ ಬೆಂಬಲಿಸಿ. ಯಾಕಂದ್ರೆ ನಾವು ಏನೋ ಮಾಡ್ತಾ ಇದೀವಿ, ಏನೋ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂದ್ರೆ ನೀವೊಂದ್ ಸ್ವಲ್ಪ ಕೈ ಜೋಡಿಸಿದ್ರೆ ನಾವು ಕೂಡ ಮುಂದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಬೆಂಬಲತೆ ಏನು ಸಾಧ್ಯ ಇಲ್ಲ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಪದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರ ಶ್ರೀ ಹರಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್,
ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್, ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.